ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ಲಾಸ್ಟ್ ವಿಡಿಯೋದಲ್ಲಿ PCOS ಪ್ರಾಬ್ಲಮ್ ಬಗ್ಗೆ ಹೇಳಿದ್ದೆ. ಬಟ್ ಒಬ್ರು ಕಾಲ್ ಮಾಡಿ, ಸರ್ ನನಗೆ PCOS ಪ್ರಾಬ್ಲಮ್ ಇಲ್ಲ, ಬಟ್ ನಾನು ಒಬಿಸಿಟಿ ಇಂದ ಇದ್ದೀನಿ ಅಂತ ಹೇಳಿದ್ರು. ಅವ್ರು ಯಾವ ತರ ಫುಡ್ ನ ಫಾಲೋ ಮಾಡಬೇಕು, ಹೆಂಗೆಲ್ಲ ಹ್ಯಾಬಿಟ್ ನ ಬಿಲ್ಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡರ್ ನೋಡಿ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಇವಾಗ ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಬಟ್ ನೀವು ಒಬಿಸಿಟಿ ಇಂದ ಇದ್ದೀರಾ. ನಿಮ್ಮ ಒಬಿಸಿಟಿನೇ ನಿಮಗೆ ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ಒಬಿಸಿಟಿ ಪ್ರಾಬ್ಲಮ್ ಇಂದಾನೆ ಎಲ್ಲ ತರ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾವ್ ಯಾಕೆ ಕರೆಕ್ಟ್ ಆದ ಐಡಿಯಲ್ ವೆಯ್ಟ್ ಅಲ್ಲಿ ಇರಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ಒಬಿಸಿಟಿನ ಇಟ್ಕೋಬೇಡಿ. ನಿಮ್ಮ ಓವರ್ ವೆಯ್ಟ್ ಜಾಸ್ತಿ ಇದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಈ ಒಬಿಸಿಟಿನ, ಈ ಓವರ್ ವೆಯ್ಟ್ ನ ಹೆಂಗ್ ಕಮ್ಮಿ ಮಾಡೋದಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಡೇ ಟು ಡೇ ಒಳ್ಳೆ ನ್ಯೂಟ್ರಿಷನ್ ಕಂಟೆಂಟ್, ಒಳ್ಳೆ ನ್ಯೂಟ್ರಿಷನ್ ಪ್ರಾಡಕ್ಟ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಇದೀನಿ. ಸೊ ನಿಮ್ಗೂ ಅದು ರೀಚ್ ಆಗ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಈ ಒಬಿಸಿಟಿನ ಹೆಂಗ್ ಕಮ್ಮಿ ಮಾಡೋದು, ಓವರ್ ವೆಯ್ಟ್ ನ ಹೆಂಗ್ ಕಮ್ಮಿ ಮಾಡೋದು ಅಂತ ಒಂದ್ಸಲ ಥಿಂಕ್ ಮಾಡಿ ನೋಡಿ. ಅದ್ರಲ್ಲೇ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಯಾವ ತರ ಫುಡ್ ನ ಹ್ಯಾಬಿಟ್ ಮಾಡ್ಕೊಂಡಿದೀರಾ, ಯಾವ ತರ ಫುಡ್ ನ ನೀವು ತಿಂತಾ ಇದ್ದೀರಾ, ಯಾವ ತರ ಸ್ಲೀಪ್ ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. ಸೊ ಈ 3 ವಿಷಯನು ತುಂಬಾನೇ ಇಂಪಾರ್ಟೆಂಟ್. ಒಂದು ಬಂದು ನಿಮ್ಮ ನ್ಯೂಟ್ರಿಷನ್ ಹ್ಯಾಬಿಟ್, ಒಂದು ಬಂದು ನಿಮ್ಮ ಹೆಲ್ತಿ ಫುಡ್ ಹ್ಯಾಬಿಟ್, ಅಂಡ್ ಇನ್ನೂ ಒಂದು ಬಂದು ನಿಮ್ಮ ಸ್ಲೀಪ್. ನಿಮ್ಮ ಸ್ಲೀಪ್ ನ ನೀವು ಕರೆಕ್ಟ್ ಆಗಿ ಮಲಗಿಲ್ಲ ಅಂದ್ರೆ ನಿಮ್ಗೆ ವೆಯ್ಟ್ ಲಾಸ್ ಅಲ್ಲಿ ರಿಸಲ್ಟೇ ಇರಲ್ಲ. ಸೊ ಫಸ್ಟ್ ಒಂದು ಬಂದು ನಿಮ್ಮ ನ್ಯೂಟ್ರಿಷನ್ ಫುಡ್ ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ತಿನ್ನಕ್ ಟ್ರೈ ಮಾಡಿ. ಅದಕ್ಕಂತ ವೈಟ್ ಮಿಷಿನ್ ಇಟ್ಕೊಂಡು ನಾನು ಇಷ್ಟೇ ತಿನ್ಬೇಕು, ಈ ತರನೇ ತಿನ್ಬೇಕು ಅಂತ ಫಾಲೋ ಮಾಡಕ್ ಹೋಗ್ಬೇಡಿ. ನ್ಯೂಟ್ರಿಷನ್ ಫುಡ್ ನ ಮಾತ್ರ ಫಾಲೋ ಮಾಡಿ. ನೀವು ಟಿಫನ್ಗೆ ಲೆಮನ್ ರೈಸ್, ಇಡ್ಲಿ, ದೋಸೆ, ಚಪಾತಿ ಆ ತರ ತಿಂತಾ ಇರ್ತೀರಾ, ಬಟ್ ಅದರಿಂದ ನಿಮ್ಗೆ ನ್ಯೂಟ್ರಿಷನ್ 100% ಸಿಗಲ್ಲ. ಸೊ ಅದ್ರಲ್ಲಿ ನಿಮ್ಗೆ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಸಿಗುತ್ತೆ. ಮಧ್ಯಾಹ್ನ ನೀವು ಬೇಳೆಯಿಂದ ಸಾಂಬಾರ್ ಮಾಡ್ತೀರಾ, ಅದನ್ನ ದಾಲ್ ಅಂತಾರೆ. ದಾಲಿಂದ ನಿಮ್ಗೆ ನ್ಯೂಟ್ರಿಷನ್ ಹೆಂಗ್ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ನಿಮ್ ಫ್ಯಾಮಿಲಿಯಲ್ಲಿ 4 ಮೆಂಬರ್ಸ್ ಇದಾರಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ 1 ಗ್ಲಾಸ್ ಅಷ್ಟು ಬೇಳೆನ ಹಾಕಿ ನಿಮ್ಮ ಸಾಂಬಾರ್ನ ರೆಡಿ ಮಾಡ್ತೀರಾ. ಬಟ್ ಅದ್ರಲ್ಲಿ ನಿಮ್ಗೆ 19 ಗ್ರಾಮ್ಸ್ ಆಫ್ ಪ್ರೋಟೀನ್ ಅಷ್ಟೇ ಸಿಗೋದು. ಅದ್ರಲ್ಲಿ ನೀವು 4 ಜನನು ಡಿವೈಡ್ ಮಾಡಿ ಊಟ ಮಾಡ್ತೀರಾ ಅಂದ್ರೆ ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ ಅಂತ ಯೋಚನೆ ಮಾಡಿ. ಅದ್ರಲ್ಲಿ ನಿಮ್ಗೆ 4% ಅಷ್ಟೇ ನಿಮ್ಮ ನ್ಯೂಟ್ರಿಷನ್ ಸಿಗೋದು. ಅದ್ರಲ್ಲೂ ನೀವು ಫುಡ್ ನ ಕರೆಕ್ಟ್ ಆಗಿ ತಗೋಬೇಕು ಅಂದ್ರೆ ಡೈಲಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ನ ಫಾಲೋ ಮಾಡಬೇಕು. ಅದು ನಮ್ಮಿಂದ ಆಗಲ್ಲ. ಸೊ ಅದಕ್ಕೇನೆ ಹರ್ಬಲೈಫ್ ನ್ಯೂಟ್ರಿಷನ್ ಅಲ್ಲಿ ಫಾರ್ಮುಲಾ 1 ಅಲ್ಲಿ ನಿಮ್ಗೆ ನ್ಯೂಟ್ರಿಷನಲ್ ಶೇಕ್ ಮಿಕ್ಸ್ ನ ಕೊಟ್ಟವ್ರೆ. ಇದನ್ನ ನಾವು ಮೀಲ್ ರೀಪ್ಲೇಸ್ಮೆಂಟ್ ಅಂಡ್ ವೆಯ್ಟ್ ಕಂಟ್ರೋಲ್ ಮತ್ತೆ ವೆಯ್ಟ್ ಮ್ಯಾನೇಜ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ನ್ಯೂಟ್ರಿಷನ್ ಕರೆಕ್ಟ್ ಬೇಸಿಸ್ ಅಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಡೇ ಟು ಡೇ 18+ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಸಿಗ್ಬೇಕು. ಅದು ಸಿಕ್ಕಿದ್ರೆ ನಮ್ಮ ಆರ್ಗನ್ಸ್ಗೆ, ನಮ್ಮ ಬಾಡಿಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಮ್ಮೆಲ್ರಿಗೂ ಒಂದು ಆಸೆ ಇರುತ್ತೆ, ತುಂಬಾ ದಿನ ಇರಬೇಕು, ನ್ಯೂಟ್ರಿಷನ್ ಅಲ್ಲಿ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ. ಬಟ್ ನಾವು ಡೈಲಿ ಬೇಸಿಸ್ ಅಲ್ಲಿ ಅದನ್ನ ಫಾಲೋ ಮಾಡ್ದಲೇ ಇರ್ತೀವಿ. ಬಟ್ ನೀವು ಈಸಿಯಾಗಿ ಫಾಲೋ ಮಾಡಬೇಕು ಅಂದ್ರೆ ಫಾರ್ಮುಲಾ 1 ಪ್ರೋಟೀನ್ ಫ್ರೆಶ್ ಶೇಕ್ ಮೇಟ್ ನ ಕಂಪಲ್ಸರಿ ತಗೊಳ್ರಿ. ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೂ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಒಬಿಸಿಟಿ ಪ್ರಾಬ್ಲಮ್ಗೆ ಓವರ್ ವೇಟ್ ಇದೀನಿ, ಹೆಂಗ್ ಕಮ್ಮಿ ಮಾಡೋದು ಅಂದ್ರೆ ಡೈಲಿ 2 ಟೈಮ್ಸ್ ಶೇಕ್ ತಗೊಳ್ಳಿ. ಅದ್ ಜೊತೆಗೆ ಸೆಲ್ಯುಲಾಸ್ ನ ತಗೊಳ್ರಿ, ಸೆಲ್ ಆಕ್ಟಿವೇಟರ್ ನ ತಗೊಳ್ರಿ. ನಿಮ್ಮ ಓವರ್ ವೆಯ್ಟ್ ನ ನೀವು ಕಮ್ಮಿ ಮಾಡಬಹುದು. ಅದಿಲ್ಲದೆ ನೀವು ಫಿಟ್ ಆಗಿ, ಸ್ಲಿಮ್ ಆಗಿ, ಹ್ಯಾಪಿ ಆಗಿ ಇರ್ತೀರಾ. ಈ ಪ್ರಾಡಕ್ಟ್ ನ ನೀವು ಎಲ್ಲಿ ತಗೊಳ್ಳೋದು, ಹೆಂಗ್ ತಗೊಳ್ಳೋದು ಅಂತ ನಿಮ್ಗೆ ಡೌಟ್ ಇರುತ್ತೆ. ಆ ಡೌಟ್ಗೆ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಹೆಲ್ತಿ ಆಗಿರಿ, ಹ್ಯಾಪಿ ಆಗಿರಿ. ಓಕೆ ವಿವರ್ಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.